ಇವತ್ತು ನಿಮ್ಮ ಮನೇಲಿ ಕೈ ರುಚಿ ಶ್ರೀಮತಿ ರೇಖಾ ಹೆಗ್ಡೆ ಅವ್ರ ಮನೇಲಿ ಮಾಡ್ತಾಯಿದ್ದೀನಿ. ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಸೂಪ್ ಸುಮಂಗಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಇದು ಕೂಗಿದೆ ಮತ್ತು ಆರಿದೆ. ಓಕೆ, ಈಗೇನು ಮಾಡಬೇಕು ಅಂದರೆ ಇದನ್ನು ಶೋಧಿಸ್ಕೊಂಡ್ಬಿಡ್ಬೇಕು. ಫಸ್ಟ್ ಈ ಬಟ್ಟೆ ತೆಗೆದುಬಿಡೋಣ. ಈಗ ಇದು ಸ್ವಲ್ಪ ಆರಿದ ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಈ ನೀರು ಹಾಗೆ ಇಟ್ಕೊಳ್ತೀನಿ, ಇದನ್ನು ವೇಸ್ಟ್ ಮಾಡಲ್ಲ. ಓಕೆ, ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ಓಕೆ, ಈಗ ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದೀನಿ. ಈಗ ಇದನ್ನು ಮತ್ತೆ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೆ ಇಷ್ಟೇ ಥಿಕ್ನೆಸ್ ಜನರಲಿ ಸಾಕಾಗುತ್ತೆ. ಇನ್ನು ಸ್ವಲ್ಪ ತೆಳು ಮಾಡಬೇಕು ಅಂದರೆ ನೀರು ಹಾಕ್ಕೋಬೋದು. ಓಕೆ, ಬಾದಾಮಿ ಹಾಕಿರೋದ್ರಿಂದ ಅದೊಂಥರ ಶೈನ್ ಇದೆ ನೋಡಿ. ಹೌದು, ಶೈನ್ ಬಾದಾಮಿ ಹಾಕಿರೋದ್ರಿಂದ ಥಿಕ್ನೆಸ್ ಬರುತ್ತೆ. ಇನ್ನೊಂದು ಇವಾಗ ಇದು ಕುದಿಬೇಕು. ಇದಕ್ಕೆ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಕುದಿಬೇಕು. ಓಕೆ, ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಏನು ಮಾಡಬೇಕು ಅಂದರೆ ಇದನ್ನು ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಹದ ಆಗೋದ ತನಕ ಸಕ್ಕರೆ ಹಾಕ್ತಾ ಹೋಗಬೇಕು. ಓಕೆ, ಸೊ ಚೂರು ಟೇಸ್ಟ್ ಮಾಡ್ತೀವಿ. ಸ್ವಲ್ಪ ಸಕ್ಕರೆ ಹಾಕಿದ್ರೆ ಸಾಕು. ಅಷ್ಟೇ, ರೆಡಿ ಸೂಪು. ಕುಡಿಯೋಕ್ಕೆ ಇದ್ದೀರಾ? ಹಾಂ, ಕುಡಿದಿದ್ದೀರಾ ಯಾವತ್ತಾರು ಪಪ್ಪಾಯ ಸೂಪು? ಇಲ್ಲ ಸರ್. ಇಲ್ವಾ? ಸೊ ಒಳಗಡೆ ಒಂದು ಭಯ ಇರುತ್ತೆ, ಅದು ಹೆಂಗಿರುತ್ತೋ ಏನೋ. ಪಪ್ಪಾಯದಲ್ಲಿ ಸೂಪ್ ಮಾಡಿದ್ದು ಕಾಯಿ ಪಪ್ಪಾಯ ಹಣ್ಣು ಅಲ್ಲ ಅಂತ ಅಲ್ವಾ? ಇಲ್ಲ, ಹಾಗೇನಿಲ್ಲ. ಇರಲಿ, ಪರವಾಗಿಲ್ಲ. ಹಾಗಿದ್ರೂ ಏನು ಟೆನ್ಷನ್ ತಗೊಬಿಡಿ, ಚೆನ್ನಾಗಿರುತ್ತೆ. ಈಗ ನಿಮಗೆ ಕೊಡೋಕ್ಕೆ ಗಾರ್ನಿಷಿಗೆ ಬೇರೆ ಇವಾಗ ಟೇಸ್ಟ್ ಮಾಡಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂತೇಳಿ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ರಿಯಲಿ ಗುಡ್. ರಿಯಲಿ? ಎಸ್. ಉತ್ಪ್ರೇಕ್ಷೆ ಮಾಡಬೇಡಿ. ಇಲ್ಲ, ಮನೆಗೆ ಬಂದುಬಿಟ್ಟಿದ್ದಾರೆ ಚೆನ್ನಾಗಿಲ್ಲ ಅಂತ ಹೇಳೋದು ಅಂತೆಲ್ಲ ಯೋಚನೆ ಮಾಡಬೇಡಿ. ಚೆನ್ನಾಗಿದೆ. ಸರಿಯಾಗಿದೆಯಾ? ಎಸ್. ನಾನು ಟೇಸ್ಟ್ ಮಾಡ್ತೀನಿ. ಎಸ್, ಧೈರ್ಯವಾಗಿ. ಓಕೆ. ಆಹಾ, ಮೆಣಸು ಗಂಟಿಗೆ ಹಿತ ಕೊಡುತ್ತೆ. ಉಪ್ಪು ಕರೆಕ್ಟಾಗಿದೆ, ಉಪ್ಪು ಸಿಹಿ ಪ್ರಪೋರ್ಷನ್ ಕರೆಕ್ಟಾಗಿದೆ. ಹೊಟ್ಟೆಲ್ಲಿ ಕುಡಿತಾರೆ, ಗಂಟ್ಲಿಗೆ ಹಿತವಾಗಿದೆ. ಮತ್ತು ಕರೆಕ್ಟ್ ಬ್ಲ್ಯಾಂಡ್ ಇದು ಕರೆಕ್ಟ್ ಆಗಿದೆ. ಅಂದರೆ ಒಂಚೂರು ಖಾರ ಗಿರ ಏನು ಇಲ್ಲ, ಬ್ಲ್ಯಾಂಡ್ ಆಗಿದೆ. ಸೂಪರ್ ಆಗಿದೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ, ಕೇಳಿ. ಚಿತ್ರ ಹಿಟ್ಟಾದರೆ ಹಣ ಕೊಳ್ಳೆ ಹೊಡೆಯುತ್ತಾರೆ. ಚಿತ್ರ ಹಿಟ್ಟಾದರೆ ಹಣ ಕೊಳ್ಳೆ ಹೊಡೆಯುತ್ತಾರೆ. ತೋಪಾದರೆ ಮನೆಯಲ್ಲಿ ಸೊಳ್ಳೆ ಹೊಡೆಯುತ್ತಾರೆ. ರೇಖಾ ಅವರೇ, ಭಾಳ ಖುಷಿ ಆಯಿತು ನಿಮ್ಮ ಪತ್ರ ಓದಿ. ನಿಮಗೆ ನಮ್ಮ ಕಾರ್ಯಕ್ರಮದ ಅಭಿಮಾನ ತಿಳಿದು ಭಾಳ ಖುಷಿ ಆಯಿತು. ನಾನು ಅದಕ್ಕೆ ನಿಮ್ಮ ಮನೆಗೆ ಬಂದೆ ಇವತ್ತು. ನೀವು ಕೇಳಿದ್ರಿ ಅಂತ ಏನು ಮಾಡಿಕೊಟ್ರು ಸರ್ ಅಂದ್ಬಿಟ್ಟು ನನಗೆ ಇಷ್ಟವಾದ ಒಂದು ಸೂಪ್ ಮಾಡಿಬಿಟ್ಟೆ. ಚೆನ್ನಾಗಿತ್ತಾ ಸೂಪ್? ಸುಮಾರು ಚೆನ್ನಾಗಿತ್ತು. ಖುಷಿ ಆಯಿತಾ? ಮತ್ತು ನೀವು ಬಂದಿದ್ದು ಕೂಡ ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಡದ ಪರವಾಗಿ ಬೊಂಬಾಟ್ ಭೋಜನ ಪುಸ್ತಕಕ್ಕೆ ಇದೇ ರೀತಿ ನಮ್ಮ ಕಾರ್ಯಕ್ರಮದ ಮೇಲೆ ನಿಮ್ಮ ಅಭಿಮಾನ ಪ್ರೀತಿ ಇರಲಿ. ನಿಮ್ಮ ಮನೆಯವರು, ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ಗೆಳತಿಯರು, ನಿಮ್ಮ ರಿಲೇಷನ್ಸು ಎಲ್ರಿಗೂ ನೋಡೋಕ್ಕೆ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೂಪ್ ಸುಮಂಗಲ ಬೇಕಾಗುವ ಪದಾರ್ಥಗಳು: ಸಣ್ಣಗೆ ಹೆಚ್ಚಿದ ಕಾಯಾದ ಪಪ್ಪಾಯ 1.5 ಕಪ್, ಉದ್ದಕ್ಕೆ ಹೆಚ್ಚಿದ ಕ್ಯಾರೆಟ್ 1 ಕಪ್ಪು, ಬೆಣ್ಣೆ 3 ಚಮಚ, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಕಪ್ಪು, ನೆನೆಸಿದ ಬಾದಾಮಿ 1 ಹಿಡಿ, ಚಕ್ಕೆ 1.5 ಇಂಚು, ಶುಂಠಿ 1 ಇಂಚು, ಜೀರಿಗೆ 1 ಚಮಚ, ಮೆಣಸು 1 ಚಮಚ, ಲವಂಗ 5, ಪಲಾವ್ ಎಲೆ ಅರ್ಧ, ಉಪ್ಪು ರುಚಿಗೆ ತಕ್ಕಷ್ಟು, ಸಕ್ಕರೆ ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ:
ಬಟ್ಟೆಯಲ್ಲಿ ಪಲಾವ್ ಎಲೆ, ಶುಂಠಿ, ಚಕ್ಕೆ, ಲವಂಗ, ಜೀರಿಗೆ ಹಾಕಿ ಕಟ್ಟಿಡಿ. ಕುಕ್ಕರಿಗೆ ಬೆಣ್ಣೆ, ಮೆಣಸು, ಈರುಳ್ಳಿ, ಕ್ಯಾರೆಟ್, ಪಪ್ಪಾಯ ಹಾಕಿ ಬಾಡಿಸಿ ಅದಕ್ಕೆ ನೆನೆಸಿದ ಬಾದಾಮಿ, ಬಟ್ಟೆಯಲ್ಲಿ ಕಟ್ಟಿದ ಮಸಾಲೆ, ನೀರು ಹಾಕಿ ಬೇಯಿಸಿ ಶೋಧಿಸಿಕೊಳ್ಳಿ. ನಂತರ ತರಕಾರಿ ಭಾಗವನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿ ಮತ್ತೆ ಶೋಧಿಸಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ, ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದರೆ ಸೂಪ್ ಸುಮಂಗಲ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗುತ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.